ಉತ್ತರ ಕರ್ನಾಟಕ ಜನತೆಯ ಬಹುನಿರೀಕ್ಷಿತ ಮಹದಾಯಿ ಯೋಜನೆ ಕನಸು ನನಸಾಗುತ್ತಾ? ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯ ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಹೀಗಾಗಿ ಇನ್ನೇನು ನಮ್ಮ ಒಂದು ಯೋಜನೆ ಅನುಷ್ಠಾನಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ ಅನ್ನೋ ಒಂದು ಸಂತಸವನ್ನು ಈ ಭಾಗದ ರೈತ ಮುಖಂಡರು ಮತ್ತು ಜನತೆ ವ್ಯಕ್ತಪಡಿಸಿದ್ದಾರೆ. ಈಗೇನು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಕುಡಿಯುವ ನೀರಿನ ಯೋಜನೆಗಾಗಿ ಸಾಕಷ್ಟು ಹೋರಾಟ ನಡೆದಿದ್ವು. ಮತ್ತು ಅದರಲ್ಲೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಕುಡಿಯುವ ನೀರಿನ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಹೋರಾಟಗಳು, 10 ವರ್ಷಗಳ ಹೋರಾಟ ಸಹ ನಡೆದಿತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಖಾನಾಪುರ ಕಳಸಾ ಬಂಡೂರಿ ಯೋಜನೆ ಜಾರಿ ನಿಟ್ಟಿನಲ್ಲಿ ಖಾನಾಪುರ ತಾಲೂಕಿನಲ್ಲಿ 9.9 ಎಕರೆ 27 ಗುಂಟೆ ಭೂಮಿ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ. ಇದನ್ನು ಈಗಾಗಲೇ ಒಂದು ರಾಜ್ಯ ಗೆಜೆಟ್ ನೋಟಿಫಿಕೇಷನಲ್ಲಿ ಸಹ ಪ್ರಕಟಿಸಲಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಭಾಗದ ರೈತರಿಗೆ ಒಂದಷ್ಟು ಸ್ವಲ್ಪ ನಿರಾಸೆಯಾಗಿತ್ತು. ಈಗ ಆಸೆಗಳು ಗರಿಗಿದಿವೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗೇನು ಈ ಯೋಜನೆ ಮುಖ್ಯವಾಗಿರೋದು ಹುಬ್ಬಳ್ಳಿ, ಧಾರವಾಡ ಮತ್ತು ಕುಂದಗೋಳ ಈ ಪಟ್ಟಣಗಳಿಗೆ ನೀರು ಪೂರೈಕೆ ಮಾಡೋದು, ಜೊತೆಗೆ ಆ ಒಂದು ಲೈನ್ ಪೈಪ್ಲೈನ್ ಬರುತ್ತೆ, ಆ ಪೈಪ್ಲೈನ್ ಮಾರ್ಗ ಮಧ್ಯದಲ್ಲಿ ಬರುವಂಥ ಹಳ್ಳಿಗಳಿಗೂ ಸಹ ಇದು ಕುಡಿಯುವ ನೀರನ್ನ ಪೂರೈಸುವಂತಹ ಒಂದು ಯೋಜನೆಯಾಗಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಹಾಗಾಗಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮುಗೀತು ಅಂದರೆ ನಂತರದಲ್ಲಿ ವನ್ಯಜೀವಿ ಮಂಡಳಿಯ ಅನುಮತಿ ಮಾತ್ರ ಬಾಕಿ ಇರುತ್ತೆ. ಆ ಒಂದು ಅನುಮತಿ ಸಿಕ್ಕಲ್ಲಿ ನಮ್ಮ ಯೋಜನೆ ಅನುಷ್ಠಾನ ಅನ್ನೋ ಒಂದು ಲೆಕ್ಕಾಚಾರ ಈ ಭಾಗದ ಜನತೆಯದ್ದಾಗಿದೆ. ಕೆಲವೇ ದಿನಗಳ ಹಿಂದೆ ಗೋವಾ CM ಒಂದು ಹೇಳಿಕೆ ಕೊಟ್ಟಿದ್ದರು. ಗೋವಾದ ಅಧಿವೇಶನದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬಿಡಲ್ಲ ಮತ್ತು ಕೇಂದ್ರ ಈ ಒಂದು ಮಹದಾಯಿ ಯೋಜನೆಗೆ ಅನುಮತಿ ಕೊಡಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಬೆನ್ನ ಹಿಂದೆ ನಾವು ಯೋಜನೆಯನ್ನು ಅನುಷ್ಠಾನ ಮಾಡಿಯೇ ತೀರ್ತೀವಿ ಅನ್ನೋ ಒಂದು ಮಾತನ್ನು DCM ಮತ್ತು ಜಲಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರು ಹೇಳಿದರು. ಹಾಗಾಗಿ ಅದಕ್ಕೆ ಪೂರಕ DKಶಿ ಅವರು ಹೇಳಿದರು, ಅದಕ್ಕೆ ಪೂರಕವಾಗಿಯೇ ಕೆಲವೊಂದು ಚಟುವಟಿಕೆಗಳು ಸಹ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಮತ್ತು ಕೇಂದ್ರದ ಮೇಲೆ ಒತ್ತಡ ತರುವಂತಹ ಕೆಲಸಗಳು ಸಹ ನಡೀತಾ ಇದ್ದಾವೆ. ಅದರ ಜೊತೆಗೆ ಮಹತ್ವದ ಒಂದು ಹೆಜ್ಜೆ ರೂಪದಲ್ಲಿ ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಆರಂಭಿಸಲಾಗಿದೆ. ಆ ಮೂಲಕ ಗೋವಾ CMಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಡೆದಿರೋದ್ರಿಂದಾಗಿ ಈ ಭಾಗದ ರೈತರಲ್ಲೂ ಅದರಲ್ಲೂ ಈ ಭಾಗದ ಜನತೆಯಲ್ಲಿ ಒಂದಷ್ಟು ನಿರೀಕ್ಷೆಗಳು ಗರಿಗೆದರಿದ್ದಾವೆ. ಅಂದರೆ ಈಗ ಇಷ್ಟು ದಿನಗಳು 16 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಈಗಲಾದರೂ ಅನುಷ್ಠಾನ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಯಾಕಂದರೆ ಈ ಯೋಜನೆಗೆ ಈಗಾಗಲೇ DPIRಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಪರಿಸರ ಇಲಾಖೆ ಅನುಮತಿ ಸಿಕ್ಕಿದೆ, ಅಂದರೆ ವನ್ಯಜೀವಿ ಮಂಡಳಿಯ ಅನುಮತಿ ಮಾತ್ರ ಬಾಕಿ ಇದೆ. ಮತ್ತು ಅಲ್ಲಿ ಹುಲಿ ಕಾರಿಡಾರ್ ಇದೆ ಅನ್ನೋ ಒಂದು ಮಾತಿದೆ. ಮತ್ತು ಸೂಕ್ಷ್ಮ ವನ್ಯಜೀವಿಗಳು ಅಲ್ಲಿ ವಾಸಿಸ್ತಾ ಇದ್ದಾವೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಇತ್ಯಾದಿಗಳ ಒಂದು ಪ್ರಶ್ನೆ ಇದ್ದಿದೆ. ಹಾಗಾಗಿ ಅದೇ ಒಂದು ನೆಪ ಇಟ್ಕೊಂಡು ಗೋವಾ ಸರ್ಕಾರ ಸಾಕಷ್ಟು ಅದಕ್ಕೆ ತಡೆಯೊಡ್ಡುವಂತಹ ಕೆಲಸ ಮಾಡ್ತಾಯಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಸಹ ಎದ್ದು ಕುಂತಿದೆ. ಅಲ್ಲಿ ಅಬ್ಜೆಕ್ಷನ್ ಮಹದಾಯಿ ಯೋಜನೆಗೆ ಅಡ್ಡಗಾಲ ಹಾಕುವಂಥ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡ್ತಾಯಿದೆ. ಈ ಎರಡೂ ಸರ್ಕಾರಗಳ ಒಂದೇನು ಕುತಂತ್ರದ ಫಲ ಅಂತಲೇ ಹೇಳ್ಬೋದು. ಈ ಒಂದು ನಮ್ಮ ಮಹದಾಯಿ ಯೋಜನೆ ಅನುಷ್ಠಾನ ಆಗ್ತಾ ಇಲ್ಲ. ಈಗಲಾದರೂ ಅನುಷ್ಠಾನ ಆಗುತ್ತೆ. ಯಾಕಂದರೆ ಈಗ ಈ ಯೋಜನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅನುದಾನವನ್ನು ಸಹ ನಿಗದಿಗೊಳಿಸಲಾಗಿದೆ ಮತ್ತು ಭೂಸ್ವಾಧೀನ ಪ್ರಕ್ರಿಯೆ ಸಹ ಆರಂಭಗೊಂಡಿರೋದ್ರಿಂದಾಗಿ ಮುಂದೆ ಒಂದು ರೀತಿಯಲ್ಲಿ ಪಾಸಿಟಿವ್ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋ ಒಂದು ನಿರೀಕ್ಷೆ ಈ ಭಾಗದ ಜನತೆಯದ್ದಾಗಿದೆ. ಮತ್ತು ಇದಕ್ಕೆ ಪೂರಕವಾಗಿಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಪ್ರತಿಕ್ರಿಯೆ ನೀಡಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ರಾಜ್ಯ ಸರ್ಕಾರ ಆರಂಭಿಸಿದೆ, ಒಂದು ಒಳ್ಳೆಯ ಬೆಳವಣಿಗೆನೇ. ಅವರು ಭೂಸ್ವಾಧೀನ ಮಾಡಲಿ, ಮತ್ತೇನು ಇಲ್ಲಿ ಯೋಜನೆಗೆ ಕೆಲವೊಂದು ಅಡೆತಡೆಗಳಿದ್ದಾವೆ, ಮತ್ತೇನು ವನ್ಯಜೀವಿ ಮಂಡಳಿಯ ಒಂದು ಅನುಮತಿ ಬಾಕಿ ಇದೆ, ಅದನ್ನು ಕೇಂದ್ರದ ಮೇಲೆ ಆ ಒಂದು ಸಂಬಂಧಪಟ್ಟ ಸಚಿವರ ಮೇಲೆ ಒತ್ತಡ ಹೇರುವಂತಹ ಅನುಮತಿ ಕೊಡಿಸುವಂತಹ ಕೆಲಸ ಮಾಡ್ತಾನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕಳೆದ 4-5 ದಶಕಗಳಿಂದ ಕಳಸಾ ಬಂಡೂರಿ ನಾಲಾ ಮಲಪ್ರಭೆಗೆ ಜೋಡಿಸಬೇಕಂತ ಹೋರಾಟ ಮಾಡಿದರೂ ಕೂಡ ಎಲ್ಲೇ ಒಂದೆಡೆ ಕಡೆ ಎರಡೂ ಸರ್ಕಾರ ತಾರತಮ್ಯ ಮಾಡ್ತಾ ಇದ್ದಂತ ಅನಿಸಿತ್ತು. ಇತ್ತೀಚೆಗೆ DK ಶಿವಕುಮಾರ್ ನೀರಾವರಿ ಮಂತ್ರಿ ಕಳಸಾ ಬಂಡೂರಿ ಕಾಮಗಾರಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿ ನೋಟಿಫಿಕೇಶನ್ ಹೊರಡಿಸಿ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ತೋರಿಸಿದೆ. ಈಗ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ಮತ್ತು ನಮ್ಮದೇ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಬದ್ಧತೆಯನ್ನು ತೋರಿಸಿ ಈಗೇನು ವನ್ಯಜೀವಿ ಮಂಡಳಿಯ ಸಭೆ ಮುಂದೋಗಿದೆ, ಅದನ್ನ ತತ್ಕಾಲದಾಗ ಸಭೆಯನ್ನು ನಿಗದಿಪಡಿಸಿ ಈ ಕಾಮಗಾರಿ ವಿಷಯದಲ್ಲಿ ತಮ್ಮ ಬದ್ಧತೆ ತೋರಿಸಬೇಕು
ನಿಲ್ಲಿಸಬೇಕು, ಇಲ್ಲದಿದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ ಆಗ್ತದೆ. ಮತ್ತೊಂದು, ಈ ಭಾಗದ ಜನರ ಪರವಾಗಿ BJPಯವರು ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಬಿಟ್ಟು ಇವರಿಗೆ ಅಭಿವೃದ್ಧಿ ಕಡೆ ಚಿಂತನೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೋರಾಟ ಅನಿವಾರ್ಯ ಆಗ್ತದ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ತನ್ನ ಬದ್ಧತೆಯನ್ನು ತೋರಿಸ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಈಗೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈ ಜೋಡಿಸಿದಲ್ಲಿ ಖಂಡಿತ ಈ ಯೋಜನೆ ಅನುಷ್ಠಾನ ಏನು ಭಾಳ ದಿನ ಬಾಕಿ ಉಳಿಯಲ್ಲ. ಆದರೆ ಎರಡೂ ಒಂದು ಏನು ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋ ರೀತಿಯಲ್ಲಿ ಇರೋದ್ರಿಂದಾಗಿಯೇ ಈ ಒಂದು ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ. ಅದರಲ್ಲೂ ಏನು ಗೋವಾ ಪರವಾಗಿ ಒಂದಷ್ಟು ಕೇಂದ್ರ ಸರ್ಕಾರ ವಕಾಲತ್ತು ವಹಿಸ್ತಾ ಇರೋದ್ರಿಂದಾಗಿ ಅವ್ರ ಪರವಾಗಿಯೇ ಸ್ವಲ್ಪ ಫೇವರ್ ಆಗಿ ಒಂದು ಡಿಸಿಷನ್ ತೊಗೊಳ್ತಾ ಇರೋದ್ರಿಂದಾಗಿ ಈ ಯೋಜನೆ ವಿಳಂಬ ಆಗ್ತಾನೆ ಹೋಗ್ತಾ ಇದೆ. ಮತ್ತು ಈಗೇನು ಗೋವಾ CM ಸಾವಂತ್ ಏನು ಕೊಟ್ಟಂಥ ಹೇಳಿಕೆ ಈ ಒಂದು ಕರ್ನಾಟಕದ ಸರ್ಕಾರದ ಪ್ರತಿನಿಧಿಗಳನ್ನು ಆಕ್ರೋಶಕ್ಕೆ ಗುರಿ ಮಾಡಿತ್ತು. ಜೊತೆಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೇರೆ ಬೇರೆ ಕಡೆ ಹೋರಾಟಕ್ಕೂ ಸಹ ಅಡಿ ಮಾಡಿ ಕೊಡುವಂತಾಗಿತ್ತು. ಮತ್ತು ಕೆಲವೊಂದು ಸಂಘಟನೆಗಳು ಹೋರಾಟ ಮಾಡುವ ಮೂಲಕ ಗೋವಾ CM ಹೇಳಿಕೆ ಖಂಡಿಸಿದರು, ಜೊತೆಗೆ ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿದರು. ಇವೆಲ್ಲದರ ಒಂದು ಫಲಿತಾಂಶ ಅನ್ನೋ ರೀತಿಯಲ್ಲಿ ಏನು ಮತ್ತು ಒಂದು ಸರ್ಕಾರದ ಒಂದು ದಿಟ್ಟ ಕ್ರಮದ ಫಲವಾಗಿ ಈಗ ಭೂಸ್ವಾಧೀನ ಪ್ರಕ್ರಿಯೆ ಆರಂಭಗೊಂಡಿದೆ. ಈಗೇನು ಸರ್ಕಾರ ಏನು ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು 3-4 ಹಳ್ಳಿಗಳಲ್ಲಿ ಏನು ಭೂಸ್ವಾಧೀನ ಮಾಡಲಿಕ್ಕೆ ಮುಂದಾಗಿದೆ. ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆ ನಡೆದಲ್ಲಿ ಖಂಡಿತ ಮತ್ತೆ ಅದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡುತ್ತೆ. ಮತ್ತು ಯೋಜನೆ ಅನುಷ್ಠಾನಕ್ಕೆ ನಾವು ಬದ್ಧ ಇದ್ದೀವಿ ಅನ್ನುವಂಥ ಮಾತನ್ನು ಜಲಸಂಪನ್ಮೂಲ ಸಚಿವರು ಹೇಳಿರೋದ್ರಿಂದಾಗಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮತ್ತು ಕೇಂದ್ರ ಸಚಿವರು ಸಹ ಇದಕ್ಕೆ ಪೂರಕವಾಗಿಯೇ ಒಂದಷ್ಟು ಪರ್ಮಿಷನ್ ಕೊಡಲಿಕ್ಕೆ ನಾನು ಸಹ ಪ್ರಯತ್ನ ಮಾಡ್ತಾನೆ ಒಂದು ಮಾತನ್ನು ಹೇಳಿದ್ದಾರೆ. ನೋಡ್ರಿ, ಅವರು DPR ಅಪ್ರೂವಲನ್ನು ನಾವು ಕೊಟ್ಟಿದ್ದೀವಿ. ನಾನು ಹಿಂದೆನೂ ಭಾಳ ಸರ್ತಿ ಇದನ್ನು ಹೇಳಿದ್ದೇವೆ. ಅಲ್ಲ, ಕ್ಲಿಯರೆನ್ಸ್ ಪೆಂಡಿಂಗ್ ಅಂತಂದರೆ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ಅದನ್ನು ಅವರಿಗೆ ತಿಳಿಸಿದ್ದೇನೆ. ಇದನ್ನು ಬಾರಿ ನಾವು ಆಲ್ರೆಡಿ ಹೇಳಿದ್ದೇವೆ. ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್. ನಾವು ಕ್ವಶನ್ ಮಾಡೀವಿ, ಟ್ರಿಬ್ಯುನಲ್ ಆರ್ಡರ್ ಕ್ವಶನ್ ಮಾಡೀವಿ, ಮತ್ತು ಗೋವಾದ ಏನು ವೈಲ್ಡ್ ಲೈಫ್ ಬೋರ್ಡ್ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಮಾಡಿದ್ರು. ನಾವು ಅದಕ್ಕೆ ಸೂಕ್ತವಾದ ಸಲಹೆ ಕೊಟ್ಟಿದ್ದೀವಿ ಅವರಿಗೆ. ಹಾಗಾಗಿ ಈ ಎಲ್ಲ ಏನು ಸದ್ಯದ ಬೆಳವಣಿಗೆಗಳಿಂದಾಗಿ ಉತ್ತರ ಕರ್ನಾಟಕದ ಜನತೆ ಒಂದಷ್ಟು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ. ಆದರೆ ಏನು ಈ ಯೋಜನೆ ಅನುಷ್ಠಾನ ಆಗೋರು ಸಹ ಇದೇ ಬದ್ಧತೆ ಇರಬೇಕನ್ನೋ ಒಂದು ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ.